ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನಾನು ಕೇಳೋ ಪ್ರಶ್ನೆಗೆ ಸತ್ಯವಾದ ಉತ್ತರನೇ ಕೊಡಬೇಕು. ಇಲ್ಲ ಅಂದ್ರೆ ನೀವು ಇಟ್ಕೊಂಡಿರೋ ಕುಂಕುಮದ ಮೇಲೆ ಆಣೆ. ಇದೇನಮ್ಮ ಪಾರು, ಇಂಥ ದೊಡ್ಡ ಮಾತಾಡ್ತಾ ಇದೆಯಾ? ಸಮಸ್ಯೆ ದೊಡ್ಡದಾಗಬಾರ್ದು ಅಂದ್ರೆ ಪ್ರಶ್ನೆನೂ ದೊಡ್ಡದಾಗೆ ಇರ್ಬೇಕಲ್ವಮ್ಮ. ಇವಾಗ ಏನ್ ಸಮಸ್ಯೆ ಆಯ್ತು ಪಾರು? ಎಲ್ಲರೂ ಸಂತೋಷವಾಗಿ ಇದ್ದಾರಲ್ಲ, ನೀನ್ ಯಾಕೆ ಅನುಮಾನ ಪಡ್ತಿದ್ಯಾ? ಅಪ್ಪ ಅನ್ನೋನು ಆಲದ ಮರ ಆಗಿರ್ಬೇಕು. ಅಟ್ಟ ಹಸದ ಮರ ಆದ್ರೆ ಅನುಮಾನ ಬರೋದು ಸಹಜ ಅಲ್ವಾ ಚಿಕ್ಕಮ್ಮ? ಈಗ ನನ್ನ ಪ್ರಶ್ನೆ ಏನಂದ್ರೆ, ಮಾವನ್ ಕಂಡ್ರನೇ ಆಗ್ದಿರೋ ನಮ್ಮಪ್ಪ ಈಗ ರತ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಅವಳು ಚಿತ್ರಹಿಂಸೆ ಕೊಡಬೇಕು ಅನ್ನೋ ಪ್ಲಾನಾ? ಬಿಡ್ತು ಅನ್ನೋ ಪಾರು, ನಾನು ಬದುಕಿರೋವರೆಗೂ ರತ್ನನ್ ಬಟ್ಟೆ ಒಂದು ನೂಲು ಕೆಡ್ಸೋದಕ್ಕೂ ನಾನು ಬಿಡೋದಿಲ್ಲ. ಅದ್ರ ನಮ್ಮನೆ ಹೆಣ್ಮಗಳು ನೂಲ್ ಮುಟ್ಟಕ್ ಬಂದ್ರು ಸಾವು ತೋರಿಸ್ತೆ ಬಿಡಲ್ಲ ನಾನು. ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ ಪಾರು. ಅವ್ರಿಗೆ ಮದ್ವೆಗೆ ಒಪ್ಕೊಂಡಿರೋದು ನಮಗೂ ಆಶ್ಚರ್ಯ ಆಯ್ತು. ಅವ್ರು ಒಪ್ಕೊಳ್ಳೋದಕ್ಕೆ ನೀನು ಊಹೆನೂ ಮಾಡದೇ ಇರೋಂಥ ಕಾರಣ ಅಂತೂ ಇದೆ. ಶಿವು ರತ್ನನ ಪರ್ಶುಕ್ ತಂದ್ಕೋಬೇಕು ಅನ್ನೋ ಪ್ರಸ್ತಾಪನ ನಾವು ನಿಮ್ಮ ಅಪ್ಪನ ಎದುರಿಗೆ ಹೇಳಿದ್ದೇ ತಡ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ರು. ಪರ್ಶುನ, ನೀನು ನನ್ನ ಮಗನೇ ಅಲ್ಲ, ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ಅಂದರು. ಪಂಚಾಯತಿನಲ್ಲಿ ಯಾವತ್ತು ಪರ್ಶು ಅವ್ರ ವಿರುದ್ಧ ಮಾತಾಡಿದ್ನೋ ಆವತ್ತೇ ಅವನು ಅವ್ರ ಪಾಲಕ್ಕೆ ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ರು. ನನ್ನ ಮಾತಿನ ವಿರೋಧ ಮಾಡಿ ಪಾರು ಯಾವಾಗ ಶಿವನ್ ಮದುವೆ ಆದ್ಲೋ ಆವಾಗಲೇ ಅವ್ನು ನನ್ನ ಪಾಲಕ್ಕೆ ಸತ್ತೋದ್ಲು. ಈಗ ಇವನು ಸತ್ತೋದ, ಯಾರನ್ನ ಮದುವೆ ಆದ್ರೆ ನನಗೇನು? ಊರ್ ಜನರು ದೃಷ್ಟಿಲಿ ಮಗ ಅಂತ ಅನ್ಸ್ಕೊಂಡಿರೋ ತಪ್ಪಿಗೆ ಅವ್ನು ಮದುವೆ ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ರು. ಓ, ಈಗ ವಿಷಯ ಒಳ್ಳೇದಾಯ್ತು. ಅದಕ್ಕೆ ವೀರಭದ್ರಯ್ಯನವರು ಊರ್ ಜನದ ಮುಂದೆ ಒಳ್ಳೆಯವರಾಗೋದಕ್ಕೋಸ್ಕರ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಂತ ಆಯ್ತು. ಅಪ್ಪನ ಪಾಲಿಗೆ ಮಕ್ಕಳು ಯಾವಾಗ ಸಾಯ್ತಾರೋ ಆಗ ಮಕ್ಕಳು ಅನ್ಸ್ಕೊಂಡವರು ಒಳ್ಳೆಯವರು ಅಂತ ಪ್ರೂವ್ ಆಗಿ ಹೋಗ್ತಾರೆ. ಮೊದಲು ನಾನು, ಈಗ ನಮ್ಮಣ್ಣ ಪರ್ಶು, ಅಷ್ಟೇ. ಸುಶೀಲಾ, ಸೌಭಾಗ್ಯ, ಹೊರಡೋಣವಾ? ಅಬ್ಬಬ್ಬಬ್ಬಬ್ಬ, ಹೆಣ್ಮಕ್ಳು ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಿದ್ರೆ ಸಾಕು, ಹಿಂದೆನೇ ಬಂದ್ಬಿಡ್ತೀರಾ ಅಲ್ವಪ್ಪ? ಯಾಕೆ ನಾವೆಲ್ಲ ಸೇರ್ಕೊಂಡು ನಿಮ್ಮ ಬಗ್ಗೆ ಪಿತೂರಿ ಮಾಡ್ತಿದ್ದೀವಿ ಅನ್ನೋ ಭಯನಾ? ಇಂಥ ಶುಭ ಸಮಯದಲ್ಲಿ ಅನುಮಾನದ ಮಾತು ಯಾಕೆ ಪಾರ್ವತಿ? ಸುಮ್ಮನೆ ಇದ್ರೆ ಒಳ್ಳೇದಪ್ಪ, ಇಲ್ಲಾಂದ್ರೆ ಕೋಪ ನೆತ್ತಿಗತ್ತು ಬಿಡುತ್ತೆ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರೋ ನಮ್ಗಳ ಮುಂದೆನೇ ಇಷ್ಟು ಡವ್ ಮಾಡ್ತಿರಲ್ಲ. ಊರ್ ಜನರು ನಿಮ್ಮನ್ನ ದೇವ್ರು ಅನ್ಕೊಂಡಿರೋರು ಕಿವಿ ಮೇಲಂತೂ ಲಾಲ್ ಬಗ್ಗೆ ಇಟ್ಬಿಡ್ತೀರ ಬೇಡಿ. ಆಮೇಲೆ ಇನ್ನೊಂದು ವಿಷಯಪ್ಪ, ಬರ್ತಾ ಬರ್ತಾ ನಿಮ್ಮ ಸೈನ್ಯ ಚಿಕ್ಕದಾಗ್ತಿದೆ, ನಮ್ಮ ಸೈನ್ಯ ದೊಡ್ಡದಾಗ್ತಿದೆ. ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತ ಯುದ್ಧ ಮಾಡೋಕ್ಕೂ ಮುಂಚೆನೇ ಅನೌನ್ಸ್ ಆಗೋಯ್ತು. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಭ್ರಮೆ ಭ್ರಮೆ. ಮಾಯೆ ನಿನ್ನೊಳಗೋ, ನಿನ್ನೊಳಗೆ ಮಾಯೆಯೋ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ